2 ವೀಕ್ಸ್ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ. ಐ ಲವ್ ಸೋಲ್ಜರ್ಸ್. ಸಮ್ ಹೆಲ್ತ್ ಇಶ್ಯೂಸ್ ಆಗಿದೆ. ಓಕೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು 2 ವೀಕ್ಸ್ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಏನು ವ್ಲಾಗ್ ಮಾಡ್ತಿದ್ದೀನಿ ಅಂತಂದರೆ, ಮನೇಲಾಗುತ್ತೇನೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋದಷ್ಟೇ. ಇದು ನಮ್ಮ ಸೋಲ್ಜರ್ಸ್ಗೋಸ್ಕರ. ನಾನು ಡೆಡಿಕೇಟ್ ಕೂಡ ಮಾಡ್ತೀನಿ. ಸ್ಕೆಚ್ ನನಗೆ ಅಷ್ಟೊಂದು ಬರಲ್ಲ, ಬಟ್ ಬಂದಷ್ಟು ನಾನು ಮಾಡ್ತೀನಿ. 2 ವೀಕ್ಸ್ ನಂತರ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಏನಕ್ಕಂತಂದರೆ ಸಮ್ ಹೆಲ್ತ್ ಇಶ್ಯೂಸ್ ಆಗಿದೆ. ಇವಾಗಲೂ ಕೂಡ ಸ್ವಲ್ಪ ಆರಾಮಿಲ್ಲ. ನಾನು ಕೂತ್ಕೊಂಡ್ರೆ ಆಗಲ್ಲ ಅಂತ ಸ್ಕೆಚ್ ಆದರೂ ಮಾಡುವ ಅಂತ ಇವಾಗ ಎಲ್ಲ ಸೆಟಪ್, ಎಲ್ಲ ಐಟಮ್ಸ್ ಎಲ್ಲನೂ ತಂದಿಟ್ಟಿದ್ದೀನಿ. ಇವಾಗ ಮಾಡೋದು ಅಷ್ಟೇ ಬಾಕಿ. ಇನ್ನೊಂದು ವಿಷಯ ಏನಂತಂದರೆ, ನಮ್ಮದು ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ವಾರ್ ನಡೀತಾ ಇದೆ. ನಮಗೋಸ್ಕರ ಜೀವನನೇ ಮುಡಿಪಾಗಿಟ್ಟಿರ್ತಾರೆ ಸೋಲ್ಜರ್ಸ್. ಸೊ ಅವ್ರ ಜೊತೆ ನಾವು ನಿಲ್ಲಬೇಕು. ಅವರಿಗೆ ಫುಲ್ ಸಪೋರ್ಟ್ ನಮ್ಮದು ಬೇಕು. ನಾನಂತೂ ಸೋಲ್ಜರ್ಸ್ಗೆ ಸಪೋರ್ಟ್ ಮಾಡ್ತೀನಿ. ಹಾಗೆ ಲೆಟ್ಸ್ ಗೋ ಗೈಸ್, ಇವಾಗ ಮಾಡುವ ಗೈಸ್. ಇನ್ನೊಂದು ವಿಷಯ ಏನಂತಂದರೆ, ನಾನು 10th ಇರುವಾಗ ನಮಗೆ ಒಬ್ಬರು ಸರ್ ಇದ್ದರು. ಅವ್ರ ಹೆಸರು ಲಿಂಗಪ್ಪ ಸರ್ ಅಂತ. ಅವರು ನಮಗೆ ಡ್ರಾಯಿಂಗ್, ಸ್ಕೆಚ್, ಪೇಂಟಿಂಗ್ ಎಲ್ಲ ಕಲಿಸಿದವರೇ. ನಾನು ಅವರಿಂದಲೇ ಕಲ್ತಿದ್ದು. ಆ್ಯಕ್ಚುಲಿ ನನಗೆ ಡ್ರಾಯಿಂಗ್ ಮತ್ತು ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ಡ್ರಾಯಿಂಗಲ್ಲಿ ಇದ್ದದ್ದು ಇಂಟ್ರೆಸ್ಟ್ ನಾನು ಯಾವುದ್ರಲ್ಲಿ ಇರಲಿಲ್ಲ. ನಮಗೆ ಕ್ಲಾಸ್ ಅಂದರೆ ಇವಾಗ 6 ಸಬ್ಜೆಕ್ಟ್ ಆದರೆ ಅದರ ಮಿಡ್ಲಿಗೆ ಬಂದು ಡ್ರಾಯಿಂಗ್ ಇತ್ತು. ನಮಗೆ ಡ್ರಾಯಿಂಗ್ ಪೀರಿಯಡ್ ಅಂತ ಒಂದಿತ್ತು. ಆವಾಗ ನನಗೆ ಇದ್ದರು ಸರ್, ಅವರು ಲಿಂಗಪ್ಪ ಸರ್ ಅಂತ. ಡ್ರಾಯಿಂಗ್ ಎಲ್ಲ ಕಲಿಸ್ಕೊಡ್ತಿದ್ದದ್ದು ಅವರೇ ನನಗೆ. ಹೇಗೆ ಮಾಡಬೇಕು, ಯಾವ ಪೆನ್ಸಿಲ್ ಯೂಸ್ ಮಾಡಬೇಕು, ಯಾವ ಕಲರನ್ನು ಸೇರಿಸಿದ್ರೆ ಯಾವ ಕಲರ್ ಆಗುತ್ತೆ, ಆಮೇಲೆ ಡ್ರಾಯಿಂಗ್ ಶೀಟನ್ನು ಯಾವ್ದು ಯೂಸ್ ಮಾಡಬೇಕಿಲ್ಲ. ನಾನು ಮೇಯ್ನಾಗಿ ಕಲ್ತಿದ್ದು ನಾನು ಅವರಿಂದಲೇ. ಯಾರಿಗೆ ಇಂಟ್ರೆಸ್ಟ್ ಇರ್ತಿತ್ತು ಅವರೆಲ್ಲರೂ ಮಾಡ್ತಿದ್ದರು. ನಾನಂತೂ ತುಂಬ ಇಂಟ್ರೆಸ್ಟ್ ಕೂಡ ಹೌದು, ಒಂದು ಏನು ಖುಷಿ ಕೂಡ ಹೌದು ಅದರಲ್ಲಿ. ನಮಗೆ ಏನಂತಂದರೆ, ಅವರು ಡ್ರಾಯಿಂಗ್ ಶೀಟ್, ಬ್ರಷ್, ಆಮೇಲೆ ಪೇಂಟ್ ಎಲ್ಲ ಅವರೇ ಕೊಡ್ತಿದ್ದರು. ನೀವು ಮಾಡ್ಕೊಂಡು ಬನ್ನಿ, ಚೆನ್ನಾಗಿದ್ದರೆ ಅವರು ಫ್ರೇಮ್ ಹಾಕಿ ಇಡ್ತಿದ್ರು ಅವ್ರದ್ದು ಆಫೀಸಲ್ಲಿ. ನಾನು ಅವರು ಕಲಿಸಿದಾಗೆ ನಾನು ಮಾಡ್ತಿರೋದು. ಇವಾಗ ಪುಟ್ಟದು ಸ್ಕೆಚಸ್ ಎಲ್ಲ ಮಾಡ್ತೀನಿ. ಅಂದರೆ ಕ್ರಾಫ್ಟ್ ಕೂಡ ನಾನು ಮಾಡ್ತೀನಿ. ಮುಂಚೆ ಮಾಡ್ತಿದ್ದೆ. ಅದು ನಮ್ಮದು ಮನೆಯೆಲ್ಲ ಚೇಂಜ್ ಮಾಡುವಾಗ ಎಲ್ಲೂ ಹೋಗಿದೆ ಅಂತ ಗೊತ್ತಿಲ್ಲ, ಮಿಸ್ ಆಗಿದೆ ಎಲ್ಲೋ. ಡ್ರಾಯಿಂಗ್ ಒಂದು ಬುಕ್ ಇತ್ತು, ಫುಲ್ಲು ಡ್ರಾಯಿಂಗ್ ಬುಕ್ಕಲ್ಲಿ ನಾನು ಡ್ರಾಯಿಂಗ್ ಮಾಡಿದ್ದೆ, ಕಲರೆಲ್ಲ ಮಾಡಿ. ಅದು ಕೂಡ ಮಿಸ್ ಆಗಿದೆ. ಸೊ ಆದಮೇಲೆ ನಾನು 10th PU ಬಂದಮೇಲೆ ಸರ್ ರಿಟೈರ್ಡ್ ಆದರು ಅನಿಸುತ್ತೆ. ಆಮೇಲೆ ನಾನು ಆ ಸರ್ನ ನೋಡಿಲ್ಲ, ಇವತ್ತಿನ ತನಕ ಕೂಡ ನೋಡಿಲ್ಲ. ನೋಡಬೇಕು, ನೆಕ್ಸ್ಟ್ ಸಿಕ್ಕಿದ್ರೆ ಪಕ್ಕ ಮಾತಾಡಿಸ್ತೀನಿ ನಾನು ಅವ್ರ ಜೊತೆ. ಫೈನಲಿ ಆಯಿತು. ಇವಾಗ ಬಾರ್ಡ್ರ್ ಸ್ವಲ್ಪ ಡಾರ್ಕ್ ಮಾಡಿದೆ. ಗೈಸ್, ಈ ಫೋಟೋಗೆ ಕಳೆ ಬರಬೇಕಾದ್ರೆ ನಾನೊಂದು ಕೆಲಸ ಮಾಡಬೇಕಿಲ್ಲ. ಆವಾಗಲೇ ಈ ಒಂದು ಫೋಟೋಗೆ ಕಲೆ ಬರೋದು. ವೇಟ್ ಮಾಡಿ ಸ್ವಲ್ಪ.
ಇವಾಗ ನೋಡಿ ಕಂಪ್ಲೀಟ್ ಡನ್ ಆಯಿತು ಗೈಸ್. ಇವಾಗ ನಾನು ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ, ನೀವು ನೋಡಿ. ಗೈಸ್ ನನಗೆ ಮಾತಾಡೋಕ್ಕೆ ಬರ್ತಿಲ್ಲ. 2 ವೀಕ್ಸ್ ನಂತರ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಏನಕ್ಕಂತಂದರೆ ಸಮ್ ಹೆಲ್ತ್ ಇಶ್ಯೂಸ್ ಆಗಿದೆ. ಸೊ ಹಾಗಾಗಿ ಮಾಡಲಿಕ್ಕೆ ಆಗಲಿಲ್ಲ. ಇನ್ನೊಂದು ಟ್ರೈ ಮಾಡ್ತೀನಿ ಮಾಡೋಕ್ಕೆ. 2 ವೀಕ್ಸ್ ನಂತರ ನಾನು ಫಸ್ಟ್ ನಮ್ಮದು ಸೋಲ್ಜರ್ ಇವರಿಗೋಸ್ಕರ ಅಂತ ಒಂದು ಸ್ಕೆಚ್ ಪುಟ್ಟದಾಗಿ ಮಾಡಿದ್ದು. ಬಟ್ ನನಗೆ ಅಷ್ಟೊಂದು ಸ್ಕೆಚ್ ಬರೋಲ್ಲ. ತುಂಬ ವರ್ಷ ಆಯಿತು ನಾನು ಬುಕ್ಸು ಹಾಗೆ ಪೆನ್ಸಿಲ್ ಮುಟ್ಟಿದೆ. ಇದೊಂದು ಅವರಿಗೋಸ್ಕರ. ಏನಕ್ಕಂತಂದರೆ ನಮ್ಮದು ಇವಾಗ ಇಂಡಿಯಾ ಮತ್ತು ಪಾಕಿಸ್ತಾನಲ್ಲೂ ವಾರ್ ನಡೀತಾ ಇದೆ. ನಾವು ಎಲ್ಲರೂ ಕೂಡ ನಮಗೋಸ್ಕರ ಕಾಯೋ ಯೋಧರಿಗೋಸ್ಕರ ನಾವು ಪ್ರೇ ಮಾಡಬೇಕು ಈ ಟೈಮಲ್ಲಿ. ಸೊ ನಾವು ಇಲ್ಲಿ ಖುಷಿಯಾಗಿದ್ದೀವಿ, ಫ್ಯಾಮಿಲಿ ಜೊತೆ ಇದ್ದೀವಿ, ಟೈಮ್ ಊಟ ಮಾಡ್ಕೊಂಡಿದ್ದೀವಿ ಅಂತಂದರೆ ನನಗೆ ರೀಸನ್ ಇವರೇ. ಸೊ ನನ್ನ ಕಡೆಯಿಂದ ಇವ್ರಿಗೊಂದು ಸರಿ. ನನಗೆ ಅವರಿಗೋಸ್ಕರ ಏನು ಮಾಡಬೇಕು ಅಂತ ಐಡಿಯಾ ಹೋಗಲಿಲ್ಲ. ಮತ್ತು ಸ್ಕೆಚ್ ಮಾಡುವ ಅಂತ, ಅದೊಂದು ನನ್ನ ಜೊತೆನೇ ಇರುತ್ತೆ ಯಾವಾಗಲೂ ಅಂತ. ಅದಕ್ಕೋಸ್ಕರ ಈ ಸ್ಕೆಚ್ಚನ್ನು ಮಾಡಿದೆ. ತುಂಬ ವರ್ಷಗಳ ನಂತರ ನಾನು ಸ್ಕೆಚ್ ಮಾಡಿದ್ದು. ಅದು ಕೂಡ ನನ್ನದು ಆರ್ಮಿಗೋಸ್ಕರ, ಸೋಲ್ಜರ್ಸ್ಗೋಸ್ಕರ. ನಾನು ಅವ್ರಿಗೇನೆ ಇದನ್ನು ಡೆಡಿಕೇಟ್ ಮಾಡ್ತೀನಿ. ಐ ಲವ್ ಸೋಲ್ಜರ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಇವಾಗ ಎಂಡ್ ಮಾಡ್ತಾಯಿದ್ದೀನಿ ನಾನು. ನಂಗೆ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.